Yes. Jai Hind. I am Arundhati from BMS College. ನನ್ನ ಕ್ವಶನ್ ಏನಂದರೆ ಸರ್, ನೀವು ಹೇಳ್ದಂಗೆ ಪಾಕಿಸ್ತಾನದವರಿಗೆ 7 ದಿನದ ಮೇಲೆ ಯುದ್ಧ ಮಾಡೋಕ್ಕಾಗಲ್ಲ ಅಥವಾ ಅವರಿಗೆ ಶಕ್ತಿ ಇಲ್ಲ ಅಂತ ಸರ್. ಬಟ್ ಅವ್ರು ಯಾವ ಧೈರ್ಯದ ಮೇಲೆ ನಮ್ಮ ಮೇಲೆ ಅಷ್ಟು ಅಟ್ಯಾಕ್ ಮಾಡ್ತಾರೆ? ಹಾಂ, ಎಸ್ ಸರ್. ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ? ಬಂಡ ಧೈರ್ಯ. ಏನು ಹೇಳೋಕ್ಕಾಗತ್ತೆ? ಈ ಮಾತು ಬರೀ ಪಾಕಿಸ್ತಾನಕ್ಕಲ್ಲ ಅಷ್ಟೇ ಅಲ್ಲ ಗೊತ್ತಿರೋದು, ಇಡೀ ವರ್ಲ್ಡ್ಗೆ ಗೊತ್ತು. ಅವ್ರ ಹತ್ರ ಏನೇನು ಎಕ್ವಿಪ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಅದು ಏನೇನು ಎಕ್ವಿಪ್ಮೆಂಟ್ ಮಾಡುತ್ತೆ ಕೆಲಸ ಅಂತಲೂ ಚೆನ್ನಾಗಿ ಗೊತ್ತು. ಆದರೆ ಅವ್ರಿಗೇನು, ನೀವು ಒಂದು ಚಿಕ್ಕ ವಿಷಯ ನಾವು ಯೋಚನೆ ಮಾಡಬೇಕು. ಅವರು ಪಾಕಿಸ್ತಾನದಲ್ಲಿ ಏನಾದರೂ ಇವತ್ತು ಅದು ಫಾರ್ ದ ಸೇಕ್ ಆಫ್ ದ ಇದು ಪ್ಲೇಯಿಂಗ್ ಟು ದ ಗ್ಯಾಲರೀಸ್ ಅಂತಾರಲ್ಲ, ಪ್ಲೇಯಿಂಗ್ ಟು ದ ಗ್ಯಾಲರೀಸ್. ಅವ್ರು ಹೇಳೋ ಪ್ರತಿಯೊಂದು ಸ್ಟೇಟ್ಮೆಂಟ್, ನಾವು ಹೊಡೆದು ಬಿಡ್ತೀವಿ ಇಂಡಿಯಾ, ರಾತ್ರಿ ಒಂದು ಹೊಡೆದು ಬಿಡ್ತೀವಿ. ಅದೇನು ಉತ್ತರನ ಪೌರುಷ. ನೀವು ನಾಗರಹಾವು ಪಿಕ್ಚರ್ ನೋಡಿದ್ದೀರಾ? ಅದೇ ಕತೆ. ಎಸ್, ಅನುಷಾ ಅಂತ ಶೇಷಾದ್ರಿಪುರಂ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕ್ವೆಶ್ಚನ್ ಬಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಗ್ಗೆ ನೀವು ತುಂಬ ಡೀಟೇಲಾಗೆಲ್ಲ ಹೇಳ್ತಾ ಇದ್ರಿ, ಆ್ಯಂಡ್ ಹೌ ಇಂಡಿಯನ್ ಇಂಟೆಲಿಜೆನ್ಸ್ ಸಿಸ್ಟಮ್ ವಿಲ್ ವರ್ಕ್ ಇನ್ ಟರ್ಮ್ಸ್ ಆಫ್ ಫೇವರಿಸಮ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. IMF ಅವರು ದುಡ್ಡು ರಿಲೀಸ್ ಮಾಡಿದ್ರು, ಆ್ಯಂಡ್ ಪಾಕಿಸ್ತಾನ ಹತ್ರ ದುಡ್ಡಿಲ್ಲ ಅಂತ ಗೊತ್ತು, ಪಾಕಿಸ್ತಾನವರು ದುಡ್ಡು ವಾಪಸ್ ಕೊಡಲ್ಲ ಅನ್ನೋದು ಗೊತ್ತು, ಪಾಕಿಸ್ತಾನವ್ರ ಹತ್ರ ಮುಂದೆ ದುಡ್ಡು ಕೊಡೋಕ್ಕೆ ಆಗಲ್ಲ ಅನ್ನೋದು ಗೊತ್ತು. ಎಲ್ಲರಿಗೂ ಇಟ್ ಈಸ್ ಅ ಕೈಂಡ್ ಆಫ್ ಓಪನ್ ಬುಕ್ ಟ್ರೂತ್. ಆದ್ರೂ ಏನಕ್ಕೆ ಎಷ್ಟೊಂದು ಮೆಂಬರ್ ಕಂಟ್ರೀಸು ಎಲ್ಲ ಇದ್ದೂ ಏನಕ್ಕೆ ಅದನ್ನು ರಿಲೀಸ್ ಮಾಡಿದ್ರು? ವಾಟ್ ಈಸ್ ಯುವರ್ ಇಂಟೆಲಿಜೆನ್ಸ್ ರಿಪೋರ್ಟ್ ವಿಲ್ ಟೆಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ? ನಮ್ಮ ಲೆಕ್ಕಾಚಾರದ ಪ್ರಕಾರ ಯೋಚನೆ ಮಾಡ್ತಿದ್ದೆ ಸರ್. ಯಾವುದೋ ಒಂದು ಬ್ಯಾಂಕಿಗೆ ಲೋನ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀವಪ್ಪ, ಅವ್ರಿಗೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಗೊತ್ತು, ಇವ್ರು ಇದ್ದಿದ್ದ ದುಡ್ಡೆಲ್ಲ ಫಾರಿನ್ ಟ್ರಿಪ್ ಮಾಡಿ ಹಾಳು ಮಾಡಿಬಿಡ್ತಾರೆ ಅಂತ. ಆದರೂ ಬ್ಯಾಂಕ್ ಒಂದಷ್ಟು ಕಂಡೀಷನ್ ಹಾಕತ್ತೆ, ಇದರಲ್ಲಿ ನೀನು ಮನೆ ಕಟ್ಟಲೇಬೇಕು, ಇದು ಹೋಮ್ ಲೋನ್, ಇದನ್ನು ನೀನು ಡೈವರ್ಟ್ ಮಾಡೋದಕ್ಕಾಗೋದಿಲ್ಲ, ನಿನ್ನ ಸೈಟ್ ಎಲ್ಲಿದೆ, ಪ್ಲ್ಯಾನ್ ಎಲ್ಲಿದೆ, ಇಷ್ಟೆಲ್ಲ ಕೊಡು ಡೀಟೇಲ್ಸು ಅಂತ ಹೇಳಿ ನನಗೆ ಲೋನ್ ಕೊಡ್ತಾರೆ. ಇದು ಹೋಮ್ ಲೋನು, ನೀನು ಮನೆಯೇ ಕಟ್ಟಬೇಕು ಅಂತ. ಹಾಗೆ ಪಾಕಿಸ್ತಾನಕ್ಕೆ ಏನೋ ಒಂದಷ್ಟು ಕಂಡೀಷನ್ಸ್ ಇರುತ್ತೆ ಅಂತ, ನೀವು ಇನ್ಫ್ರಾಸ್ಟ್ರಕ್ಚರೇ ಮಾಡಬೇಕು ಇದರಲ್ಲಿ, ಅದನ್ನೇ ಮಾಡಬೇಕು ಅಂತ. ಆದರೆ ಕಳ್ರೆ ಎಸ್, ರವಿ ಜೋಶಿ ಸರ್. Your basic point is, how did IMF give the loan? ಹೌದು, that is your point. ಅಲ್ಲ ಯಾಕೆ ಕೊಡ್ತಾರೆ ಇಂಥವ್ರಿಗೆ? ಯಾಕೆ ಕೊಡ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.